ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. 24 ಒಂದು ಪೂರ್ಣ ಘನ ಸಂಖ್ಯೆ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆಯು ಆಯ್ಕೆ ಎ 2, ಬಿ 3, ಸಿ 9, ಡಿ 18. ಸೊ ಇಲ್ಲಿ ಮೊದಲನೇದಾಗಿ ನಾವೇನ್ ಮಾಡ್ಬೇಕಾಗಿದೆ, ಅವಿಭಾಜ್ಯ ಅಪವರ್ತನೀಕರಣವನ್ನ ಮಾಡ್ಬೇಕು. ಸೊ 27ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯೋಣ. ಸೊ 24. ಓಕೆ. ಸೊ 2 12, 2 6 12, 2 3 6, 3 1 3. ಸೊ 24ನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರೆಯಿರಿ. ಓಕೆ. ಸೊ ಈಗ ಒಂದು ಪರಿಪೂರ್ಣ ಘನವಾಗ್ಲಿಕ್ಕೆ ಏನಿರ್ಬೇಕು ಹೇಳಿ, ಒಂದು ಸಂಖ್ಯೆಯು ಪರಿಪೂರ್ಣ ಘನ ಆಗಿರ್ಬೇಕು ಅಂದ್ರೆ ಅದು ಪ್ರತಿಯೊಂದು ಅವಿಭಾಜ್ಯ ಅಪವರ್ತನದ ಘಾತ 3 ಪಟ್ಟು ಇರ್ಬೇಕು ಅಲ್ವಾ. ಸೊ ನೋಡಿ, 2ರ ಘಾತ 3. ಸೊ ಇದೊಂದು ಅಪವರ್ತನಗಳು. ಸೊ ಅವಿಭಾಜ್ಯ ಸಂಖ್ಯೆಗಳು ಘಾತ 3 ಇದೆ, ಸರಿಯಾಗಿದೆ. ಬಟ್ ಇಲ್ಲಿ 3ರ ಘಾತ 1 ಇದೆ. ಸೊ 2ರ ಘಾತ ಏನಿದೆ 3 ಇದೆ. ಸೊ ಇದು ಈಗಾಗಲೇ ಪರಿಪೂರ್ಣ ಘನ ಆಗಿದೆ. ಸೊ ಆದ್ರೆ 3ರ ಘಾತ ಏನಿದೆ 1 ಇದೆ ಅಲ್ವಾ. ಸೊ ಇದನ್ನ 3ರ ಘಾತ 3 ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು ಹೇಳಿ, ಇನ್ನು 3 ಗುಣಿಸು 3 ಅಂದ್ರೆ 3ರ ಘಾತ 2 ಅಲ್ವಾ. ಸೊ ಅಂದ್ರೆ 9. ಸೊ ಇದರ 9ನ್ನ ಗುಣಾಕಾರ ಮಾಡಿದ್ರೆ ಸೊ ನಮ್ಗೆ ಒಂದು ಪರಿಪೂರ್ಣ ಘನ ಸಿಗತ್ತೆ. ಸೊ ಹಾಗಾದ್ರೆ ಇಲ್ಲಿ 24 ಗುಣಿಸು 9 ಅಲ್ವಾ. ಸೊ ಇದೇನಾಗತ್ತೆ 216 ಬರುತ್ತೆ. ಸೊ ಈಗ ಏನಾಯ್ತು ಹೇಳಿ, ಇದು ಒಂದು ಪರಿಪೂರ್ಣ ಘನ ಆಗ್ತಾ ಇದೆ ಅಲ್ವಾ. ಸೊ ಹಾಗಾದ್ರೆ ಇದು ಏನಾಯ್ತು ಹೇಳಿ, 6ರ ಘಾತ 3. ಸೊ ಈಸ್ ಈಕ್ವಲ್ ಟು 216. ಹಾಗಾದ್ರೆ 24ನ್ನ ಒಂದು ಘನ ಪರಿಪೂರ್ಣ ಘನ ಮಾಡ್ಲಿಕ್ಕೆ ಸೊ ನಾವು ಕನಿಷ್ಠ ಸಂಖ್ಯೆ ಯಾವ್ದನ್ನ ಗುಣಿಸ್ಬೇಕಾಗತ್ತೆ ಹೇಳಿ, 9ನ್ನ ಗುಣಿಸ್ಬೇಕಾಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ 9 ಏನ್ ಹೇಳಿ, 24ನ್ನ ಒಂದು ಪೂರ್ಣ ಘನವನ್ನಾಗಿ ಮಾಡಲಿಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಆಗಿದೆ. ಥ್ಯಾಂಕ್ ಯು.